ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ಫ್ರೈಡೇ ಅಲ್ವಾ, ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ಫಸ್ಟು ನಾನು ಮೆಂತ್ಯ ನೆನೆಸಿಟ್ಟಿರುವಂತಹ ನೀರನ್ನ ಕುಡಿತಾ ಇದ್ದೀನಿ. ಸ್ವಲ್ಪ ಬಾಡಿ ಹೀಟ್ ಅಂತ ಅನಿಸಿದರೆ ನಾನು ಈ ರೀತಿ ಮಾಡ್ಕೊತೀನಿ, ಬೇಗನೆ ಬಾಡಿ ಕೂಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಹೀಟ್ ಬಾಡಿ ಇದ್ದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಹಾಗೆಯೇ ತುಂಬ ದಿನ ಆಗಿತ್ತು ನಾನು ಯಾವುದೇ ರೀತಿ ಹೇರ್ ಕೇರ್ನ ಮಾಡಿರಲಿಲ್ಲ. ಸೊ ಹಂಗಾಗಿ ಇವತ್ತು ಅಗಸೆ ಬೀಜದ ಜೆಲ್ ಇರುತ್ತೆ ಅಲ್ವಾ, ಸೊ ಅದನ್ನು ಹೇಸಿಗೆ ಹಚ್ಕೊಳ್ಳೋಣ ಅಂತ ಹೇಳಿ ನೈಟೇ ನಾನು ಚೆನ್ನಾಗಿ ಕುದಿಸಿ ಈ ರೀತಿ ನಾನು ಜೆಲ್ನ ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ಅಲ್ಲಲ್ಲಿ ಒಂದೊಂದು ಅಗಸೆ ಬೀಜ ಬಿದ್ದಿದೆ. ಸೊ ಅಗಸೆ ಬೀಜದ ಜೆಲ್ಲು ತುಂಬ ಚೆನ್ನಾಗಿ ಹೇರ್ಸ್ನ ಅಂದರೆ ಕೂದಲು ಉದುರೋದನ್ನು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಅದನ್ನ ಹಚ್ಕೊಳ್ಳೋದ್ರಿಂದ, ಮತ್ತು ತುಂಬ ಸಾಫ್ಟ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ರೆಗ್ಯುಲರಾಗಿ ಹಚ್ತಾ ಇರ್ತೀನಿ. ತುಂಬ ದಿನ ಆಗಿತ್ತು ಹಚ್ಚಿರಲಿಲ್ಲ, ಸೊ ಅದಕ್ಕೆ ಹೇರ್ ಕೇರ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹಚ್ಕೊತಾ ಇದ್ದೀನಿ. ಸಂಜೆ ನಾನಿಲ್ಲಿ ಟೀ ಕಾಫಿ ಕುಡಿಯೋದ್ರ ಬದಲು ಮೊಸರು ಸಕ್ಕರೆ ತಿನ್ನೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನಾವು ಚಿಕ್ಕವರಿದ್ದಾಗ ತುಂಬ ತಿಂತಾಯಿದ್ವಿ ಮೊಸರು ಸಕ್ಕರೆ. ಯಾರಿಗೆಲ್ಲ ಈ ರೀತಿ ಮೊಸರು ಸಕ್ಕರೆ ತಿಂದು ಅಭ್ಯಾಸ ಇದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯೂಶ್ವಲಿ ಎಲ್ಲರೂ ತಿಂತಾರೆ, ಬಟ್ ಇವಾಗ ನೋಡ್ತೀರಾ ಅಲ್ವಾ, ಸೊ ಈ ರೀತಿ ಮೊಸರು ಸಕ್ಕರೆಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಚಿಯಾ ಸೀಡ್ಸ್ ಎಲ್ಲನೂ ಹಾಕಿ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಆ ರೀತಿ ನಾನು ಕೂಡ ಮಾಡಿಕೊಂಡು ತಿಂತಾ ಇದ್ದೆ. ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ಈವ್ನಿಂಗ್ ಒಂದು ಮನೆಯನ್ನು ನೋಡೋದಕ್ಕೆ ಅಂತ ಹೋಗಿದ್ವಿ. ಸೊ ಇವಾಗ ನಾವು ಮನೆಯೂ ಕೂಡ ಚೇಂಜ್ ಮಾಡ್ತಾ ಇದ್ವಿ. ಸೊ ನನ್ನ ಕಣ್ಣು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಫೇಸ್ ಎಲ್ಲ ಅಂತ ಹೇಳಿ. ಯಾಕೋ ತುಂಬಾ ಸುಸ್ತಾಗ್ತಾ ಇತ್ತು, ಫೀವರ್, ಜ್ವರ ಬಂದಿದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಮನೆ ನೋಡೋಣ ಅಂತ ಹೇಳಿ ಬಂದಿದ್ವಿ, ಮನೆ ಹುಡುಕ್ತಾ ಇದ್ವಿ, ಮನೆ ಚೇಂಜ್ ಮಾಡೋಣ ಅಂತ ಹೇಳಿ. ಸೊ ಒಂದು ಮನೆ ನಾವು OLX ನೋಡಿ ಬಂದಿದ್ವಿ ನೋಡೋಣ ಅಂತ ಹೇಳಿ. ಬಟ್ ಅಷ್ಟೊಂದು ಏನು ಚೆನ್ನಾಗಿಲ್ಲ, ತುಂಬ ಹಳೆಯ ಮನೆ ಇತ್ತು. ಸೊ ಹಾಗಾಗಿ ಇಷ್ಟ ಆಗಿಲ್ಲ, ಹಾಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪನ್ನೀರ್ ರೋಲ್ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ, ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ನೋಡಿ. ಸೊ ನಾವು ಯೂಶ್ವಲಿ ಇದೇನಿದೆ ತೋಳನಕೆರೆ ಅಂತ ಇದೆ ಹುಬ್ಳಿನಲ್ಲಿ, ಸೊ ಅಲ್ಲಿ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಾವು ಏನಾದ್ರು ಬೇಜಾರಾದಾಗ ಸೊ ಇಲ್ಲೊಂದು ರೌಂಡ್ ಬಂದು ಹೋಗ್ತೀವಿ, ಚೆನ್ನಾಗಿ ಅನಿಸುತ್ತೆ, ಒಂದು ರೀತಿ ಮೈಂಡ್ ಕಾಮ್ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ತೊಗೊಂಡು ಬರ್ತೀನಿ ಅಂತ ಹೇಳಿ. ಸೊ ನಾನು ಕಾರಲ್ಲಿ ಕೂತ್ಕೊಂಡಿದ್ದೆ, ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಮನೆ ಕೂಡ ಚೇಂಜ್ ಮಾಡ್ತಾ ಇದ್ವಿ. ನೋಡಬೇಕು ಮನೆ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತಾ, ಮನೆ ಸಿಗೋದೇ ಇಲ್ಲ. ಅದು ಇಷ್ಟು ದೊಡ್ಡ ಸಿಟಿನಲ್ಲಿ ಮನೆ ಹುಡ್ಕೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಅದಷ್ಟು OLXಲ್ಲೆಲ್ಲ ನೋಡಿ ನಾವು ನೋಡ್ತಾ ಇರ್ತೀವಿ. ಇವಾಗ ಆಲ್ಮೋಸ್ಟ್ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಮನೆ, ನೋಡಬೇಕು ಯಾವ ರೀತಿಯಾಗಿ ಸಿಗುತ್ತೆ ಅಂತ ಹೇಳಿ. ಸೊ ಅಪಾರ್ಟ್ಮೆಂಟಲ್ಲೆಲ್ಲ ಸಿಗುತ್ತೆ, ಬಟ್ ನನ್ನ ಹಸ್ಬೆಂಡ್ಗೆ ಅಪಾರ್ಟ್ಮೆಂಟಲ್ಲಿ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಬಟ್ ಯಾವುದೂ ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಅಪಾರ್ಟ್ಮೆಂಟೇ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ರೀತಿಯಾಗಿರುತ್ತೆ, ಯಾವ ಮನೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ವ್ಲಾಗಲ್ಲಿ. ಇವಾಗ ಸದ್ಯಕ್ಕಂತೂ ಮನೇನ ಹುಡುಕ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಸಂಡೇ ನಾನಿಲ್ಲಿ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೊಂದು ವ್ಲಾಗಲ್ಲೇ ನಾನು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ಒಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ನನಗೆ ಸುಸ್ತು, ಜ್ವರ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಯಾವುದೇ ರೀತಿ ವ್ಲಾಗ್ಸ್ನ ಸರಿಯಾಗಿ ಮಾಡ್ಕೊಂಡಿಲ್ಲ. ಸಂಜೆ ನಾವು V2 ಮತ್ತು ಮ್ಯಾಕ್ಸಿಗೆ ಹೋಗಿ ಬರೋಣ, ಏನಾದರೂ ಶರ್ಟ್ ಅದು ತೊಗೊಂಡು ಬರೋಣ. ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಮಂತು, ಸೊ ಅವರಿಗೆ ಕೊಡಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಮ್ಯಾಕ್ಸಲ್ಲಿ ನಾನೊಂದೆರಡು ಟೀ ಶರ್ಟ್ ತೊಗೊಂಡೆ, ಹಾಗೆ ಒಂದು ಶರ್ಟ್ನ ತೊಗೊಂಡ್ವಿ. V2ನಲ್ಲಿ ಒಂದು ಶರ್ಟ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಶರ್ಟ್ಸ್, ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನನ್ನ ತಂಗಿ ಅನ್ನೂ ಕೂಡ ಬಂದಿದ್ಲು, ಅವಳು ಒಂದು ಟೀ ಶರ್ಟ್ನ ತೊಗೊಂಡ್ಲು. ಇಬ್ಬರು ಸೇಮ್ ತೊಗೊಂಡ್ವಿ ನಾವಿಬ್ಬರು. ಸೊ ಹಂಗೆಲ್ಲ ಅವಳು ಏನೋ ವೆಟ್ ವೈಪ್ಸ್ ಅದು ಬೇಕು ಅಂತ ಹೇಳಿ ತೊಗೊಂಡ್ಲು. ಸೊ ಅಷ್ಟೇ ಶಾಪಿಂಗ್ ಮಾಡಿಕೊಂಡು ಬೇಗ ಮನೆಗೆ ಬಂದುಬಿಟ್ವಿ. ಸೊ ನೆಕ್ಸ್ಟ್ ಡೇ ಅಂದರೆ ಮಂಡೇ ಬೆಳಿಗ್ಗೆ ನಾನಿಲ್ಲಿ ಸ್ವಲ್ಪ ಪಾಟಿಗೆ ನಾನು ಮಣ್ಣೆಲ್ಲನೂ ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು, ಇದೇನಿರುತ್ತೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ. ಸೊ ಇದು ಕೋಕೋ ಪೀಟ್ ಅಂತ ಹೇಳಿ. ಸೊ ಇದು ನನ್ನ ಫ್ರೆಂಡ್ ಒಬ್ಬರು ನನಗೆ ಕೊಟ್ಟಿರೋದು. ಇದೇನಂದರೆ ಮಣ್ಣಿರುತ್ತೆ. ಸೊ ಈಗ ನೋಡ್ತಿದ್ದೀರಲ್ವ, ನೋಡೋದಕ್ಕೆ ಬಾಕ್ಸ್ ಥರ ಕಾಣಿಸ್ತಾ ಇದೆ. ಸೊ ಇದೊಂದು ದೊಡ್ಡ ಬುಟ್ಟಿನಲ್ಲಿ ಹಾಕಿ ನೀರನ್ನ ಹಾಕಿ ಇಟ್ಟರೆ ಅದು ಒಂದು ರೀತಿ ಹೇಗೆ ಅಂದರೆ ಅರಳುತ್ತೆ. ಅದು ತುಂಬ ಜಾಸ್ತಿ, ಒಂದು ಏನಿಲ್ಲ ಅಂದರೆ ಒಂದು 10-15 ಪಾಟಿಗೆ ಆಗೋಷ್ಟು ಮಣ್ಣಾಗುತ್ತೆ ಅದು. ಸೊ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನಾನು ಪಾಟಿಗೆ ಯಾವ ರೀತಿ ಹಾಕಿದ್ದೀನಿ, ಏನು ಎತ್ತ ಅಂತೆಲ್ಲ ಕೂಡ ತೋರಿಸ್ತೀನಿ. ಸೊ ಹಂಗೆ ನನ್ನ ಮೇಕಪ್ ಬ್ಯಾಗ್ ಕೂಡ ಆರ್ಡರ್ ಮಾಡಿದ್ದೆ, ಅದನ್ನು ಕೂಡ ಬಂತು. ಅದನ್ನು ಕೂಡ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೆ.
ನೋಡ್ಬೋದು ನೀವು ಇಲ್ಲಿ ಮೇಕಪ್ ವ್ಯಾನಿಟಿ ಬ್ಯಾಗ್ ಬರುತ್ತೆ ಅಲ್ವಾ. ಸೊ ಈ ಥರ ಬ್ಯಾಗ್ ಇದ್ದರೆ ನಮಗೆ ಒಂದು ಪ್ರೊಫೆಷ್ನಲ್ ಥರ ಅನಿಸುತ್ತೆ. ಮೇಕಪ್ಪಿಗೆ ಅದು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲನೂ ಕೂಡ ನಮಗೆ ಒಂದೇ ಬ್ಯಾಗಲ್ಲೇ ಸಿಕ್ಬಿಡುತ್ತೆ. ಮೇಕಪ್ ಮಾಡೋವಾಗ ಕಷ್ಟ ಅಂತ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇದು ಬಾಕ್ಸ್ ನಮಗೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ಸಣ್ಣ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ ರೀತಿ ಆಗಿದೆ. ಬ್ಯಾಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಇದ್ದರೆ ನಿಮಗೇನಾದರೂ ಲಿಂಕ್ ಬೇಕಂತಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ತರಿಸ್ಕೋಬೋದು. ಸೊ ಇದು ಅರೌಂಡ್ 1400 ಏನೋ ಇತ್ತು, ಆಫಲ್ಲಿ 1212 ಏನೋ ಬಿತ್ತು ನನಗೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಇವಾಗ ನನಗೆ ಒಂದೆರಡು ಆರ್ಡರ್ ಬಂದಿದೆ. ಸೊ ಹಂಗಾಗಿ ಇವಾಗಿಂದನೇ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮೇಕಪ್ಪಿಗೆ ನಮಗೆ ಒಂದು ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ನಡೆಯೋದಿಲ್ಲ, ಕಂಪಲ್ಸರಿ ಎಲ್ಲ ಪ್ರಾಡಕ್ಟು ಬೇಕೇ ಆಗುತ್ತೆ. ಸೊ ಹಂಗಾಗಿ ಇವಾಗಿಂದನೇ ಪ್ರಿಪೇರ್ ಆಗ್ತಾ ಇದ್ದೀನಿ. ನೆಕ್ಸ್ಟು ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ನಾನು ಖಂಡಿತ ನಿಮಗೆ ಯಾವ ರೀತಿ ನಾರ್ಮಲ್ ಆಗಿ ಒಂದು ಫಂಕ್ಷನ್ಗಳಿಗೆ ಹೋಗೋದಕ್ಕೆ ರೆಡಿ ಆಗಬೇಕು, ಏನೇನೆಲ್ಲ ಯಾವ ರೀತಿ ಸ್ಕಿನ್ ಕೇರ್ನ ಮಾಡ್ಕೋಬೇಕು ಅಂತೆಲ್ಲ ಖಂಡಿತ ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದೆಲ್ಲ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬರುವಂಥ ವ್ಲಾಗ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಹಳೆ ವ್ಲಾಗ್ಸ್ ಯಾರೆಲ್ಲ ನೋಡಿರಲ್ಲ ಅಲ್ವಾ, ಖಂಡಿತ ಹೋಗಿ ಚೆಕ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ವ್ಲಾಗ್ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನನ್ನ ವ್ಲಾಗಿಗೆ ಅಷ್ಟೇ ಅಂತ ಅಲ್ಲ, ಪ್ರತಿಯೊಂದು ವ್ಲಾಗರ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ತುಂಬಾ ಸಪೋರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವೀಡಿಯೋಸ್ನ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬ ವ್ಲಾಗರ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಮ್ಮಿ ತಾಲಿಪಟ್ಟು ಮಾಡಿದ್ರು ಅಂತ ಹೇಳಿ ಕೊಟ್ಟು ಕಳಿಸಿದ್ರು. ಸೊ ನನಗೆ ಮಮ್ಮಿ ಮಾಡಿರೋಂತಹ ತಾಲಿಪಟ್ಟು ತುಂಬಾ ಇಷ್ಟ. ಸೊ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಹೇಳಿ ಎಷ್ಟೊಂದು ಸತಿ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ಯಾಕೋ ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಬರೀ ಅರ್ಧಂಬರ್ಧ ಆಗ್ತಾಯಿದೆ. ಸೊ ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆಗೆ ಖಂಡಿತ ಶೇರ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಮ್ಮಿ ಏನೇ ಒಂದು ರೆಸಿಪಿನ ಮಾಡಿದರೂ ಕೂಡ ನನಗೆ ಕೊಟ್ಟು ಕಳಿಸಿರ್ತಾರೆ. ಟಿಫಿನ್ ಮಾಡಿದಾಗ ನೀನು ಮಾಡ್ಕೋಬೇಡ, ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಕೊಟ್ಟು ಕಳಿಸಿರ್ತಾರೆ. ನಿಜವಾಗ್ಲೂ ತಾಯಿ ಅಂತ ಅಂದರೆ ತಾಯಿನೇ, ಅವರಿಗೆ ಯಾರನ್ನೂ ಕೂಡ ಮ್ಯಾಚ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಸೊ ನಾನು ಕೂಡ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಕೊಟ್ಟು ಕಳಿಸಿರ್ತಾರೆ. ನಾನು ಬೇಡ ಬೇಡ ಅಂದ್ರೂ ಕೇಳೋದಿಲ್ಲ, ಪ್ರತಿಯೊಂದನ್ನು ಕೂಡ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ನಿಜವಾಗ್ಲೂ ತುಂಬ ಲಕ್ಕಿ ಅಂತ ಅನಿಸುತ್ತೆ. ತಾಯಿ ಅಂದರೆ ಹಾಗೆ ಅಲ್ವಾ. ಸೊ ಫಸ್ಟು ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತಾರೆ. ಸೊ ಇಷ್ಟನ್ನೇ, ಬನ್ನಿ ಜಾಸ್ತಿ ಮಾತಾಡಿದರೆ ಎಮೋಷ್ನಲ್ ಆಗಿಬಿಡ್ತೀವಿ. ಸೊ ನೆಕ್ಸ್ಟು ನಾನಿವತ್ತು ನಿಮಗೆ ಹೀರೆಕಾಯಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಯಾವುದೇ ರೆಸಿಪಿಗಳನ್ನೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ. ಸೊ ನಾನು ಯಾವಾಗ ಗ್ಯಾಸ್ನ ಚೇಂಜ್ ಮಾಡಿದೆ ಅಲ್ವಾ, ಸೊ ಅವಾಗಿಂದನೂ ನಾನು ಯಾವುದೇ ರೆಸಿಪಿನ ಪ್ರಾಪರಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಮತ್ತು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಬನ್ನಿ ಇವತ್ತು ಒಂದು ಕ್ವಿಕ್ಕಾಗಿ ಹೀರೆಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ. ಮೊದಲಿಗೆ ನಾನು ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಳಿ. ಕಡಲೆಬೇಳೆ ಮನೆಯಲ್ಲಿ ಇರಲಿಲ್ಲ, ಸೊ ಹಂಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆನೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಲೈಟಾಗಿ ಒಂಥರ ಕೆಂಪು ಕಲರ್ ಆಗಬೇಕು, ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದ್ರ ಜೊತೆಗೆ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ನೀವು ಎಷ್ಟು ಯೂಸ್ ಮಾಡ್ತೀರಾ ಚಟ್ನಿಗಳಿಗೆಲ್ಲ ತುಂಬಾ ಒಳ್ಳೆಯದು. ಸೊ ಅದು ಹೇರು ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ಆದಷ್ಟು ನಾನು ಚಟ್ನಿಗಳಲ್ಲಿ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನನಗೆ ಹಸಿಯಾಗಿ ತಿನ್ನೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನಾನು ಅಡುಗೆನಲ್ಲೇ ಜಾಸ್ತಿ ಕರಿಬೇವನ್ನ ಬಳಸ್ತೀನಿ. ಸೊ ಇವಾಗೆಲ್ಲ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸೈಡ್ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಒಂದು ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದೇ ಒಂದು ಪ್ಯಾನ್ನಲ್ಲಿ ನಾನಿಲ್ಲಿ ಹೀರೆಕಾಯಿನ ಹುರ್ಕೊತಾ ಇದ್ದೀನಿ. ಹೀರೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಲೈಟಾಗಿ, ಅಂದರೆ ಜಾಸ್ತಿ ಡಾರ್ಕ್ ಆಗಬಾರ್ದು, ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಹಸಿ ವಾಸನೆ ಏನೂ ಇರೋದಿಲ್ಲ.
ಲೈಟಾಗಿ ಅಂದರೆ ನೀವು ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ, ಹೀರೆಕಾಯಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರೋದಿಲ್ಲ ಚಟ್ನಿ. ಸೊ ಹಂಗಾಗಿ ಸ್ವಲ್ಪ ನಾನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ನಾನು ಹಾಕ್ಕೊಂಡಿದ್ದೀನಿ ಬಟ್ ವಿಡಿಯೋನಲ್ಲಿ ತೋರಿಸಿಲ್ಲ. ಹುಣಸೆ ಹಣ್ಣನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲ್ಗಡೆಯಿಂದ ಒಗ್ಗರಣೆನ ಕೊಟ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಒಗ್ಗರಣೆನ ಕೊಡ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ದೋಸೆ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ನೀವು ತುಪ್ಪ ಹಚ್ಚಿ ಚಟ್ನಿನ ಹಚ್ಚಿ ರೋಲ್ ಮಾಡಿ ಕೊಟ್ಟರೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಆಗಿರುವಂತಹ ರೆಸಿಪಿ, ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.